ಪ್ರಣವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಂಗ್ರೆ ಶಾಖೆ, ಪ್ರಜ್ಞಾ ಸಲಹಾ ಕೇಂದ್ರ ಕಂಕನಾಡಿ ಮಂಗಳೂರು, ಸ್ಪೀಡಿ ಮಲ್ಟಿ ಮೋಡ್ಸ್, ಎನ್ಜಿ ವರ್ಲ್ಡ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರಕಟ್ಟೆ ಹಾಗೂ ಎಬಿ ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಇದರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಬೆಂಗ್ರೆ ಪರಿಸರದಲ್ಲಿ ಜರುಗಿತು. ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವು ಮೀರಾ ವಿ ತಿಂಗಳಾಯ ಇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡಿತು. ಬಂದಂತ ಅತಿಥಿಗಳನ್ನ ಪ್ರಣವ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಿಆರ್ ಪ್ರಸಾದ್ ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು ಹಾಗೂ ಕಾರ್ಯಕ್ರಮದ ಉದ್ದೇಶಗಳನ್ನ ಪ್ರಾಸ್ತಾವಿಕದ ಮೂಲಕ ಸಭೆಗೆ ನೀಡಿದರು. ಇಲ್ಲಿ ನಮ್ಮದೊಂದು ಶಾಖೆ ಇದೆ. ಈ ಗ್ರಾಮದ ಜನರಿಗೆ ಅನುಕೂಲವಾಗಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದು. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಇವತ್ತಿನ ಈ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರಕ್ಕೆ ಆಗಮಿಸಿದ ನಮ್ಮ ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳಿರ್ಬೋದು, ನಮ್ಮ ಡಾಕ್ಟರ್ಸ್ ಎಲ್ಲರಿಗೆ ನಾನು ಪ್ರಥಮವಾಗಿ ನಾನು ಸ್ವಾಗತಿಸ್ತೇನೆ. 3 ಜಿಲ್ಲೆಗಳಲ್ಲಿ ನಮ್ಮದು 8 ಬ್ರಾಂಚ್ ಇದೆ. ಮೈಸೂರು ಅಲ್ಲಿ ಕೊಡಗಿನಲ್ಲಿ ಕುಶಾಲನಗರ, ಸೊಳ್ಳೆ, ಪುತ್ತೂರು ಮತ್ತು ಇಲ್ಲಿ ಮಂಗಳೂರು 4 ಬ್ರಾಂಚಸ್ ಇದ್ದಾವೆ. ಅದರೊಟ್ಟಿಗೆ ನಾವು ಇಂಥ ಕೆಲವು ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಲೈಕ್ ಮೆಡಿಕಲ್ ಕ್ಯಾಂಪ್ ಕಂಡಕ್ಟ್ ಮಾಡಿರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಅಥವಾ ಈ ಸಾವಯವ ಸಂಬಂಧಪಟ್ಟ ಅಡುಗೆ ಕಾರ್ಯಕ್ರಮ ಇರ್ಬೋದು, ಅಥವಾ ಈ ಸ್ವಉದ್ಯೋಗಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟ ಕಾರ್ಯಕ್ರಮ, ಭಾಳಷ್ಟು ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. ಅದರೊಟ್ಟಿಗೆ ಎಲ್ಲಿ ಮೆಡಿಕಲ್ ಆರ್ಥಿಕವಾಗಿ ಯಾರು ಕಷ್ಟ ಇದೆ ಮೆಡಿಕಲ್ ಎಕ್ಸ್ಪೆನ್ಸ್ ಮೀಟ್ ಮಾಡಲಿಕ್ಕೆ, ಅಂಥವ್ರಿಗೆ ಆರ್ಥಿಕ ಸವಲತ್ತು ನಾವು ಕೊಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಅತಿಥಿಗಳು ಜೊತೆಗೂಡಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಎಬಿ ಶೆಟ್ಟಿ ಡೆಂಟಲ್ ಸಮುದಾಯ ದಂತ ವೈದ್ಯಕೀಯ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಶಿಲ್ಪಾ ಎಂ ಅವರು ಶಿಬಿರದ ಉದ್ದೇಶದ ಬಗ್ಗೆ ತಿಳಿಸಿಕೊಟ್ಟರು. ಇವತ್ತು ನಮ್ಮ ಡೆಂಟಲ್ ಬಗ್ಗೆ ಹೇಳಬೇಕಿದ್ರೆ, ನಾವು ನಿಟ್ಟೆ ಯೂನಿವರ್ಸಿಟಿಯ ಎಬಿ ಶೆಟ್ಟಿ ಡೆಂಟಲ್ ಕಾಲೇಜಿನ ಸಮುದಾಯ ದಂತ ವೈದ್ಯಕೀಯ ವಿಭಾಗದಿಂದ ಒಂದು ಟೀಮ್ ಆಫ್ ಡೆಂಟಿಸ್ಟ್ ಬಂದಿದ್ದೇವೆ. ಸೊ ನಾವಿಲ್ಲಿ ಕ್ಲೀನಿಂಗ್ ಮತ್ತು ಕ್ಯಾಂಪಿನ ಸಹಜದಲ್ಲಿ ಮಾಡುವಂತಕ್ಕಂಥ ಫಿಲ್ಲಿಂಗ್ಗಳು ಮತ್ತು ಹಲ್ಲು ಕೀಳುವುದು, ಕ್ಯಾಂಪಲ್ಲಿ ಯಾವುದೆಲ್ಲ ಸಾಧ್ಯ ಉಂಟು ಅದನ್ನು ನಿಮ್ಮ BP ಇರ್ಬೋದು, ಶುಗರ್ ಇರ್ಬೋದು ಚೆಕ್ ಮಾಡಬೇಕಾದಲ್ಲೆಲ್ಲ ಚೆಕ್ ಮಾಡಿ ಇಲ್ಲಿ ಯಾವುದೇ ಸೂಕ್ತ ಚಿಕಿತ್ಸೆ ಉಂಟು ಅದನ್ನು ನಾವು ಕೊಡಲಾಗುವುದು. ಬರ್ತಿರುವ ಸ್ಪೆಷಾಲಿಟಿ ಟ್ರೀಟ್ಮೆಂಟಿಗೆ ನಾವು ನಮ್ಮ ಕಾಲೇಜಿಗೆ ರೆಫರ್ ಮಾಡತಕ್ಕದ್ದು. ಸೊ ಎಲ್ಲರೂ ನಾವು ಕೊಟ್ಟಂತಹ ಆ ಒಂದು ಚೀಟಿಯನ್ನು ಕಡ್ಡಾಯವಾಗಿ ತಗೊಂಡು ಬಂದರೆ ನಾವು ನೆಕ್ಸ್ಟ್ ಟ್ರೀಟ್ಮೆಂಟನ್ನು ಕಾಲೇಜಲ್ಲೂ ಮಾಡ್ತೇವೆ. ನಮ್ಮ ಡೆಂಟಲ್ ಕಾಲೇಜಿದು ಅಡ್ರೆಸ್ ಇರ್ಬೋದು, ನಂಬರ್ ಇರ್ಬೋದು, ಎಲ್ಲ ನಿಮಗೆ ಅದರಲ್ಲಿ ದೊರಕುವುದು. ಫ್ರೀ ಟ್ರೀಟ್ಮೆಂಟ್ ಲಭ್ಯವಿರುತ್ತದೆ. ಕಾರ್ಯಕ್ರಮದಲ್ಲಿ ಮಹಾಜನ ಸಭಾ ಬೆಂಗ್ರೆ ಇದರ ಅಧ್ಯಕ್ಷರಾದ ಸಂಜಯ್ ಸುವರ್ಣ, ಪ್ರಣವ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಿಆರ್ ಪ್ರಸಾದ್, ಪ್ರಣವ ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಜಿ ಪ್ರಶಾಂತ್ ಪೈ, ಸ್ಪೀಡ್ ಮಲ್ಟಿ ಮೋಡ್ಸ್ ಇದರ ಅಸೋಸಿಯೇಟ್ ಮ್ಯಾನೇಜರ್ ಸವಿಸ್ತಾರ ಆಳ್ವಾ, ಕೆಎಸ್ ಹೆಗ್ಡೆ ಡೆಂಟಲ್ ಆಸ್ಪತ್ರೆಯ ಡಾಕ್ಟರ್ ಅನವಿಂದ, ಪ್ರಜ್ಞಾ ಸಲಹಾ ಕೇಂದ್ರ ಇದರ ಪ್ರಾಂಶುಪಾಲರಾದ ವಿಜಯ, ಎ ಸೋಮಪ್ಪ ನಾಯಕ್, ಶಿವಶಂಕರ್, ದಯಾಸಾಗರ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಣವ ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಜಿ ಪ್ರಶಾಂತ್ ಪೈ ಅವರು ಶಿಬಿರದ ಬಗ್ಗೆ ಮಾತನಾಡಿ ತದಬಳಿಕ ಬಂದಂತಹ ಅತಿಥಿಗಳಿಗೆ ಶುಭ ವಂದನೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದವರು ಹಾಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಅದರ ತಂಡ, ನಮ್ಮ ವ್ಯವಸ್ಥೆ ಮಾಡುವ ತಂಡ, ಅದೇ ರೀತಿ ಇಲ್ಲಿ ವೈದ್ಯೋ ನಾರಾಯಣೋ ಹರಿ ಅಂತ ನಾವು ಹೇಳ್ತೇವೆ. ವೈದ್ಯರಂದ್ರೆ ದೇವರಿಗೆ ಸಮಾನ ಅಂತ. ಇವತ್ತಿಲ್ಲಿ ಈ ಭಾಗದ ಜನರಿಗೋಸ್ಕರ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ರೋಗ ಬಂದ ನಂತರ ನಾವು ಮದ್ದು ಮಾಡೋದಕ್ಕಿಂತ ರೋಗ ಬರದೇ ಇರುವುದಾಗಿ ಮುನ್ನೆಚ್ಚರಿಕೆ ಕ್ರಮ ನಾವು ಕೈಗೊಳ್ಳಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಗೊತ್ತುಂಟು, ಬಹಳಷ್ಟು ಜನರಿಗೆ ಆರೋಗ್ಯ ಸಮಸ್ಯೆ ಇದೆ. ಅದು ಕಣ್ಣಿನ ಸಮಸ್ಯೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, BP, ಡಯಾಬಿಟಿಸ್, ಸಾಮಾನ್ಯ ಕಾಯಿಲೆ. ಯಾವುದೇ ಒಂದು ವ್ಯಕ್ತಿಯನ್ನು ಕೇಳಿದ್ರು ಕೂಡ ಅವು ಒಂದು ಗುಳಿಗೆಯನ್ನು ನಿಂತ ಇರ್ತಾನೆ, ಯಾಕಂದರೆ ಅಷ್ಟು ಆರೋಗ್ಯ ಹದಗೆಟ್ಟಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಪರಿಸರ ಇರ್ಬೋದು, ವಾತಾವರಣ ಇರ್ಬೋದು, ನಾವು ತಿನ್ನುವಂಥ ಆಹಾರ ಇರ್ಬೋದು, ಇದನ್ನೆಲ್ಲ ನಾವು ರಕ್ಷಣೆ ಮಾಡಬೇಕಿದ್ರೆ ಇಂಥ ಮುಂಜಾಗ್ರತಾ ಕ್ರಮಕ್ಕೆ ಸರಿಯಾಗಿ ಈ ಆರೋಗ್ಯ ತಪಾಸಣೆಯನ್ನು ನಾವು ಮಾಡ್ತಾ ಇರಬೇಕು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಪ್ರಣವ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ
ಜಿಆರ್ ಪ್ರಸಾದ್ ಅವರು ಶಿಬಿರದ ಪ್ರಾಮುಖ್ಯತೆಯ ಬಗ್ಗೆ ಶಿಬಿರವನ್ನ ಆಯೋಜಿಸಿದರ ಬಗ್ಗೆ ಸುದ್ದಿಗಾರರಿಗೆ ಮಾಹಿತಿಯನ್ನ ನೀಡಿದರು. ಎಲ್ಲರಿಗೂ ನಮಸ್ತೆ. ಪ್ರಣವ ಸೌಹಾರ್ದ ಸಹಕಾರಿ ಸಂಘ 2015 ಪ್ರಾರಂಭವಾಗಿದೆ. 1997 ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಅಡಿಯಲ್ಲಿ ನೋಂದಣಿಯಾದ ಸಂಸ್ಥೆ ಇದೀಗ ತನ್ನ 10 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿ ಇದೀಗ 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತದೆ. ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಇದೀಗ ತನ್ನ 8 ಶಾಖೆಗಳಲ್ಲಿ ಬಹಳ ಯಶಸ್ವಿಯಾಗಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. 3 ಜಿಲ್ಲೆಗಳಲ್ಲಿ ಅಂದರೆ ಮೈಸೂರು, ಮಡಿಕೇರಿ ಮತ್ತು ದಕ್ಷಿಣ ಜಿಲ್ಲೆಯಲ್ಲಿ ಈ ಶಾಖೆಗಳು ಹೊರಟಿದ್ದು ನಮ್ಮ ಎಲ್ಲ ಸದಸ್ಯರು ಸಾಧಾರಣ 9,000 ಸದಸ್ಯರು ನಮ್ಮ ಸಂಸ್ಥೆಯಲ್ಲಿದ್ದರೆ ಅವರಿಗೆ ನಾವು ಬ್ಯಾಂಕಿಂಗ್ ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮದೊಂದು ಪ್ರಣವ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಅಂಗ ಇದೆ. ಅದು ನಮ್ಮ ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಒಂದು ಭಾಗ. ಅದರ ಮೂಲಕ ನಾವು ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಮೆಡಿಕಲ್ ಕ್ಯಾಂಪ್ ಮಾಡಿ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಇರ್ಬೋದು, ಅಥವಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಸಾವಯವ ಸಂಬಂಧಪಟ್ಟ ಹಾಗೆ ಕೃಷಿಕರಿಗೆ ಅದಕ್ಕೆ ಪ್ರೇರಣೆ ಕೊಡುವ ಕಾರ್ಯಕ್ರಮ ಇರ್ಬೋದು, ಅಥವಾ ಸಹೋದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕಾಲೇಜ್ ಮಕ್ಕಳಿಗೆ ಎಸ್ಪೆಷಲಿ ಪ್ರೊಫೆಷನಲ್ ಕೋರ್ಸ್ ಮಾಡೋ ಮಕ್ಕಳಿಗೆ ಅವರಿಗೆ ಟ್ರೈನಿಂಗ್ ಮತ್ತು ಸಹಾಯ ನೀಡುವಂಥದ್ದು ಇರ್ಬೋದು. ಇಂಥದ್ದು ಹಲವಾರು ಕಾರ್ಯಕ್ರಮ, ಅಥವಾ ನಾವು ಆರ್ಥಿಕವಾಗಿ ಯಾರಾದರೂ ಮೆಡಿಕಲ್ ರಿಕ್ವೈರ್ಮೆಂಟ್ ಇದ್ದರೆ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ.